ನಮಸ್ಕಾರ ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಒಂದು ಸುಲಭ ರೀತಿಯಲ್ಲಿ ತುಂಬಾ ಪರಿಣಾಮ ಬೀರುವಂತಹ ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೊಂಡಿರ್ತೀರಾ ಅವರು ನಿಮ್ಮ ವಶ ಆಗುವಂತಹ ಒಂದು ವಶೀಕರಣ ತಂತ್ರವನ್ನು ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ. ಈ ತಂತ್ರವನ್ನು ಮಾಡಲಿಕ್ಕೆ ವೀಳ್ಯದ ಎಲೆ, 2 ಲಿಂಬೆ ಹಾಗೆ ಒಂದು ಅರಶಿನ ಕೊಂಬು ಬೇಕಾಗ್ತದೆ ವೀಕ್ಷಕರೇ. ಇದರ ಸಹಾಯದಿಂದ ನೀವು ಪ್ರೀತಿಸಿದ ಹುಡುಗ ಇರ್ಬೋದು ಅಥವಾ ನೀವು ಪ್ರೀತಿಸಿದ ಹುಡುಗಿ ಇರ್ಬೋದು, ಅವರನ್ನು ನಿಮ್ಮ ವಶ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಖಾಲಿಯ ಹಾಳೆಯಲ್ಲಿ ಈ ರೀತಿಯಾಗಿ ಒಂದು ಚಿತ್ರ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ನಾನು ಯಾವ ರೀತಿಯಾಗಿ ಚಿತ್ರ ಬರೀತಿದ್ದೇನೆ ಅದೇ ರೀತಿಯಾಗಿ ಒಂದು ಚಿತ್ರವನ್ನು ಬರ್ಕೋಬೇಕಾಗ್ತದೆ. ಈ ರೀತಿಯಾಗಿ ಚಿತ್ರವನ್ನು ಬರ್ಕೊಂಡ ನಂತರ ನೀವು ಯಾರನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ವೀಕ್ಷಕರೇ, ಅವರ ಹೆಸರನ್ನು ಇಲ್ಲಿ ಬರಿಬೇಕಾಗ್ತದೆ. ಇಲ್ಲಿ ಸ್ತ್ರೀಯನ್ನ ಹೆಸರನ್ನು ಬರ್ಕೊಂಡ ನಂತರ ಅರಶಿನದ ಕೊಂಬಿನ ಸಹಾಯದಿಂದ ಎಲ್ಲ ಎಸಳುಗಳಿಗೆ ಕುಂಕುಮವನ್ನು ಹಾಕಬೇಕಾಗ್ತದೆ ವೀಕ್ಷಕರೇ. ಹಾಗೆ ಅರಶಿನವನ್ನು ಹಾಕಬೇಕಾಗ್ತದೆ ವೀಕ್ಷಕರೇ. ಕೈಯಲ್ಲಿ ಮುಟ್ಬಾರ್ದು. ಈ ರೀತಿಯಾಗಿ ಹಾಕಿದ ನಂತರ ನೀವು ಎಲ್ಲಿ ಸ್ತ್ರೀಯ ಹೆಸರು ಬರೆದಿರ್ತೀರ ವೀಕ್ಷಕರೇ, ಅಲ್ಲಿ ಕೈಯಿಂದ ನೀವು ಕುಂಕುಮವನ್ನು ಹಾಕಬೇಕಾಗ್ತದೆ, ಹಾಗೆ ಅರಶಿನವನ್ನು ಹಾಕಬೇಕಾಗ್ತದೆ. ಈ ರೀತಿಯಾಗಿ ಮಾಡಿದ ನಂತರ ವೀಳ್ಯದ ಎಲೆಯ ಸಹಾಯದಿಂದ ಈ ರೀತಿಯಾಗಿ ನಾನು ಯಾವ ರೀತಿಯಾಗಿ ಇಡ್ತಿದ್ದೇನೆ ವೀಕ್ಷಕರೇ ಅದೇ ರೀತಿಯಾಗಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಕೊಂಡು ಇದರ ಮಧ್ಯಭಾಗದಲ್ಲಿ ನೀವು ಓಂ ಪ್ರಿಯ ಸ್ತ್ರೀ ಪ್ರಾಪ್ತಿರಸ್ತು, ಓಂ ಪ್ರಿಯ ಸ್ತ್ರೀ ಪ್ರಾಪ್ತಿರಸ್ತು ಈ ರೀತಿಯಾಗಿ ಮಂತ್ರವನ್ನು ಹೇಳ್ತಾ ಲಿಂಬೆ ಹಣ್ಣನ್ನು ಇಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಟ ನಂತರ ನೀವು ಅರಿಶಿಣದ ಕೊಂಬನ್ನು ಇದರ ಮಧ್ಯೆ ಇಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಕೊಂಡ ನಂತರ ನೀವು ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ. 21 ಬಾರಿ ಒಂದು ಮಂತ್ರವನ್ನು ನೀವು ಹೇಳಬೇಕಾಗ್ತದೆ. ಓಂ ನಮೋ ಕಾಳಭೈರವಿಯೇ ವಶೀಕರಣ ದೇವಿಯೇ ಮಮ ಸ್ತ್ರೀ ಪ್ರಾಪ್ತಿರಸ್ತು. ಈ ಮಂತ್ರವನ್ನು ನೀವು 21 ಬಾರಿ ನೀವು ಹೇಳಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಹೇಳಿದ ನಂತರ ಕೆಂಪು ದಾರದ ಸಹಾಯದಿಂದ ಈ ಅರಶಿನದ ಕೊಂಬನ್ನು ತೆಗೆದ್ಬಿಟ್ಟು ಪುನಃ ಬಂಧನವನ್ನು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. 9 ಬಾರಿ ಸುತ್ತಿ, ಹೀಗೆ 9 ಬಾರಿ ಈ ರೀತಿಯಾಗಿ ಸುತ್ತಬೇಕಾಗ್ತದೆ. ಈ ರೀತಿಯಾಗಿ ಸುತ್ತಿ ಇದರ ಮೇಲೆ ಪುನಃ ಹಾಗೆ ಇಡಬೇಕಾಗ್ತದೆ ವೀಕ್ಷಕರೇ. ಹಾಗೆ ಇಟ್ಟ ನಂತರ ನೀವು 3 ಬಾರಿ ಕುಂಕುಮವನ್ನು ಹಾಕಬೇಕಾಗ್ತದೆ. ಈ ರೀತಿಯಾಗಿ ಬಂಧನವನ್ನು ಮಾಡ್ಕೊಳ್ಳಿ. ಕುಂಕುಮವನ್ನು ಹಾಕಿ ಇದರ ಮಧ್ಯಭಾಗಕ್ಕೆ ಅರಶಿನವನ್ನು ಹಾಕಬೇಕಾಗ್ತದೆ 3 ಬಾರಿ. ಈ ರೀತಿಯಾಗಿ ಹಾಕಿದ ನಂತರ ಒಂದು ಮಂತ್ರವನ್ನು 9 ಬಾರಿ ನೀವು ಪಠಿಸಬೇಕಾಗ್ತದೆ ವೀಕ್ಷಕರೇ. ಓಂ ನಮೋ ಪ್ರಿಯ ಸ್ತ್ರೀ, ಆ ಹುಡುಗಿಯ ಹೆಸರು, ಒಂದು ವೇಳೆ ನೀವು ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ತಿದ್ರೆ ಓಂ ನಮೋ ಪ್ರಿಯ ಪುರುಷ, ಆಮೇಲೆ ಆ ಹುಡುಗನ ಹೆಸರು ಮಮ ಪ್ರಾಪ್ತಿರಸ್ತು. ಓಂ ನಮೋ ಪ್ರಿಯ ಸ್ತ್ರೀ, ಒಂದು ವೇಳೆ ನವ್ಯ ಅಂತ ಅಂದ್ಕೊಳ್ಳಿ ಆ ಹುಡುಗಿಯ ಹೆಸರು. ಇವಾಗ ನಾನು ಮಂತ್ರವನ್ನು ಹೇಳ್ಕೊಡ್ತಿದ್ದೇನೆ, ಅದಕ್ಕೊಂದು ಉದಾಹರಣೆಯಾಗಿ ನವ್ಯ ಅಂತ ತಗೋತಿದ್ದೇನೆ. ಓಂ ನಮೋ ಪ್ರಿಯ ಸ್ತ್ರೀ ನವ್ಯ ಮಮ ಪ್ರಾಪ್ತಿರಸ್ತು. ಓಂ ನಮೋ ಪ್ರಿಯ ಸ್ತ್ರೀ
ನವ್ಯ ಮಮ ಪ್ರಾಪ್ತಿರಸ್ತು. ಓಂ ನಮೋ ಪ್ರಿಯ ಸ್ತ್ರೀ ನವ್ಯ ಮಮ ಪ್ರಾಪ್ತಿರಸ್ತು. ಈ ಮಂತ್ರವನ್ನು 9 ಬಾರಿ ನೀವು ಹೇಳಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿದ ನಂತರ ಇದೇನಿದೆಯಲ್ಲ, ಇದನ್ನು ನೀವು ಈ ಹಾಳೆಯ ಸಮೇತವಾಗಿ ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಡಬೇಕಾಗ್ತದೆ ವೀಕ್ಷಕರೇ. ಯಾವ ನೀರಲ್ಲಿ ಅಂದರೆ ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿಸಿ ಅದರೊಳಗೆ ಇದನ್ನು ಹೀಗೆ ಬಿಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬಿಟ್ಟ ನಂತರ ನೀವು ಈ ರೀತಿಯಾಗಿ ಮಾಡಿದ ನಂತರ ಅದರ ಮಾರನೆಯ ದಿನ ರಾತ್ರಿ ಆ ನೀರನ್ನು 3 ರಸ್ತೆ ಸೇರುವಲ್ಲಿ ಹೋಗಿ ಚೆಲ್ಲಬೇಕಾಗ್ತದೆ ವೀಕ್ಷಕರೇ. ಈ ತಂತ್ರವನ್ನು ಮಾಡಬೇಕಿದ್ರೆ ಸಹ ಯಾರೂ ನೋಡಬಾರ್ದು, ಆ ನೀರನ್ನು ಚೆಲ್ಲಬೇಕಿದ್ರೆ ಸಹ ಯಾರೂ ನೋಡಬಾರ್ದು ವೀಕ್ಷಕರೇ. ಒಂದು ವೇಳೆ ನಿಮಗೆ ಈ ತಂತ್ರವನ್ನು ಮಾಡಲಿಕ್ಕೆ ಆಗಲ್ಲ, ನಂಗೆ ಆಗಲ್ಲ ಗುರುಗಳೇ ನೀವೇ ಮಾಡಿ ಅಂತ ಹೇಳಿದಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡ್ಬೋದು. ವಶೀಕರಣ ಯಂತ್ರ ಮಾಡಿ ಕಳಿಸ್ಕೊಡಲಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಈ ತಂತ್ರವನ್ನು ಮಾಡಿದ ಕೇವಲ 3 ದಿನದಲ್ಲಿ ಆ ಸ್ತ್ರೀ, ನೀವು ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಆ ಸ್ತ್ರೀ ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ. ಧನ್ಯವಾದಗಳು.